ಇಂದು ಚಿಕ್ಕೋಡಿ ಶೈಕ್ಷಣಿಕ ತಾಲೂಕಿನ ಒಂದು ವ್ಯಾಪ್ತಿನಲ್ಲಿ ಒಂದು ಉರ್ದು ಶಾಲೆಯಲ್ಲಿ ಶಿಕ್ಷಕರು ತನಗೆ ತಕ್ಕವಲ್ಲದಂಥ ಒಂದು ವರ್ತನೆಯನ್ನು ಮಕ್ಕಳೊಂದಿಗೆ ನಡ್ಕೊಂಡಿದ್ದಾರೆ ಅಂಥೇಳಿ ಒಂದು ದೂರವಾಣಿನಲ್ಲಿ ನಮಗೆ ದೂರು ಬಂತು. ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಾನು ಮತ್ತು ನಮ್ಮ ಇಲಾಖೆ ಇತರ ಅಧಿಕಾರಿಗಳು ಕೂಡ ನಾವು ಬಂದ್ವಿ. STMC ಅಧ್ಯಕ್ಷರು ಮತ್ತು ಊರಿನ ಗ್ರಾಮಸ್ಥರು, ಊರಿನ ಎಲ್ಲ ಹಿರಿಯರು ಕೂಡ ಬಂದಿದ್ದಾರೆ. ಪೇರೆಂಟ್ಸು ಕೂಡ ಬಂದು ನಡೆದಂಥ ಘಟನೆಗಳನ್ನ ಹೇಳಿದ್ದಾರೆ. ಕಳೆದ ಶೈಕ್ಷಣಿಕ 25-26ನೇ ಸಾಲಿನಲ್ಲಿ ಆ ಮಕ್ಕಳುಗಳಿಗೆ ಬೇರೆ ಶಾಲೆಗೆ ಹೋಗಿದ್ದಾರೆ, ಗಂಡು ಮಕ್ಕಳುಗಳು. ಅವ್ರ ಜೊತೆ ಒಬ್ಬ ಶಿಕ್ಷಕ ತನ್ನ ಹೇಗೆ ವರ್ತನೆ ಮಾಡಬೇಕು ಅದೇ ರೀತಿ ವರ್ತನೆ ಮಾಡ್ದೇ ಅನುಚಿತವಾಗಿ ನಡ್ಕೊಂಡಿದ್ದಾರೆ ಅನ್ನೋವಂಥ ಒಂದು ವಿಷಯ ಇಲ್ಲಿ ಅವರು ಪೇರೆಂಟ್ಸು ಹೇಳಿದ್ದಾರೆ. ಮಕ್ಕಳನ್ನು ನಾವು ಇಲ್ಲಿ ಮುಕ್ತವಾಗಿ ಎಲ್ಲರ ಜೊತೆ ನಾವು ಇದನ್ನು ವಿಚಾರಣೆ ಮಾಡಲಿಕ್ಕಾಗಲ್ಲ. ಆ ವಿಚಾರಣೆಯನ್ನು ನಾವು ಕಾಯ್ದಿರಿಸಿ ಯಾವುದೇ ಶಿಕ್ಷಕ ಶಾಲೆಯಲ್ಲಿ ಮಕ್ಕಳೊಂದಿಗೆ ಅವ್ರ ಬಗ್ಗೆ ಬಹಳ ಗೌರವವನ್ನು ಇಟ್ಕೊಂಡು ಸರ್ಕಾರಿ ಶಾಲೆಗಳಿಗಾಗಲಿ ಯಾವುದೇ ಶಾಲೆಗಳಿಗಾಗಿ ಮಕ್ಕಳುಗಳು ಬರ್ತಾರೆ. ಈ ರೀತಿಯ ಒಂದು ವರ್ತನೆ ಮಾಡಿರ್ತಕ್ಕಂಥದ್ದನ್ನು ಇಲಾಖೆ ಎಂದೂ ಕೂಡ ಕ್ಷಮಿಸಲ್ಲ, ಸಹಿಸ್ಕೊಳ್ಳೋದು ಇಲ್ಲ. ಅಂಥ ಶಿಕ್ಷಕರನ್ನು ಈಗಾಗಲೇ ನಾವು BEO ಅವ್ರಿಗೆ ರಿಪೋರ್ಟನ್ನು ಕೂಡ ಕೇಳಿದ್ದೀನಿ. ಪೋಷಕರು ಕೂಡ ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಆ ಕನ್ನಡ ಶಿಕ್ಷಕರನ್ನು ತಕ್ಷಣದಿಂದ ಜಾರಿಗೆ ಬರಬೇಕು ನಾವು ಇಲಾಖೆಯಲ್ಲಿ ಇವತ್ತು ಅಮಾನತು ಕೂಡ ಮಾಡ್ತಾಯಿದ್ದೀನಿ. ಮತ್ತಿನ ಹೆಚ್ಚಿನ ವಿಚಾರಣೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ರಿಪೋರ್ಟನ್ನು ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು.